ಸಾಕಷ್ಟು ಸಿನಿಮಾಗಳನ್ನ ನಟಿಸಿದ್ರ. ಐ ಥಿಂಕ್ 20 years ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಮೋರ್ ದೆನ್ 56 ಫಿಲ್ಮ್ಸ್. 56 ಫಿಲ್ಮ್ಸ್. ಕನ್ನಡದಲ್ಲಿ 56ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಡೆಸಿರುವಂತಹ ನಟಿ. ಪರಭಾಷೆಗಳಲ್ಲಿ ಯಾಕೆ ಮಿಂಚಿಲ್ಲ? ಯಾಕಂದ್ರೆ ಅವಕಾಶಗಳಂತೂ ಬಂದೇ ಬಂದಿರುತ್ತೆ. ನಾನು ತಮಿಳಲ್ಲಿ ಮಾಡಿದ್ದೀನಿ 6 ಫಿಲ್ಮ್ಸ್, ಬಟ್ ಯಾವುದೂ ಹಿಟ್ ಆಗಲಿಲ್ಲ. ಸೊ ಹಾಗಾಗಿ ನನಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ನಾನು ತೆಲುಗುಲಿ ಒಂದು ಶೋ ಮಾಡಿದ್ದೆ, ಸೂಪರ್ ಅಂತ. ಅದು ಕನ್ನಡ ತೆಲುಗು ಎರಡರಲ್ಲಿ. ಆ ಟೈಮಲ್ಲಿ ನನಗೆ ತೆಲುಗುಗೆ ಹೋಗೋ ಅವಕಾಶ ಇತ್ತು. ನಾನು ತುಂಬ ಅಮ್ಮನ ಬಾಲ ಆಗಿರೋದ್ರಿಂದ ನಾನು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋಕೆ ಅಷ್ಟು ಪ್ರಯತ್ನ ಪಡಲಿಲ್ಲ. ಅದು ನಂದೇ ಫಾಲ್ಟು. ಬಿಕಾಸ್ ಇನಿಷಿಯಲ್ ಡೇಸ್ ಆಫ್ ಮೈ ಕರಿಯರ್ ನಮ್ಮ ಅಮ್ಮ ನನ್ನ ಜೊತೆ ತುಂಬ ಬರ್ತಾಯಿದ್ರು. ಆಮೇಲೆ ಅವ್ರಿಗೆ ತುಂಬ ನೀ ಪೇನ್ ಆಗಿ ಅವ್ರಿಗೆ ತುಂಬ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ನನಗೆ ಬೇರೆ ಒಂದು ಪ್ಲೇಸಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಹೇಳಿದ್ನಲ್ಲ, ನಾನು ದೊಡ್ಡ ಅಮ್ಮನ ಬಾಲ. ಆ ಒಂದು ಕಾರಣಕ್ಕೋಸ್ಕರ ನಾನು ತುಂಬ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ದಟ್ ಈಸ್ ಮೈ ಫಾಲ್ಟ್. ಐ ವಾಂಟೆಡ್ ಟು ಬಿ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಎಲ್ಲಿ ಬೇಕಾದ್ರೆ ಶೂಟಿಂಗ್ ಮಾಡಿ ವಾಪಸ್ ಮನೆಗೆ ಬರಬೇಕು. ಓಕೆ, ಇನ್ ಕೇಸ್ ಏನಾದ್ರೂ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳು ಬೆಂಗಳೂರಲ್ಲೇ ಶೂಟ್ ಮಾಡುವಂಥದ್ದು ಏನೋ ಒಂದು ಸ್ಪೆಷಲ್ ರೋಲ್? ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಡನ್. ಡೆಫಿನೆಟ್ಲಿ ನಾನು ಹೇಳಿದೆ, ನಾನು ಶೋ ಮಾಡಿದ್ದೆ ವಿಚ್ ವಾಸ್ ವಿ ವರ್ ಶೂಟಿಂಗ್ ಇನ್ ಹೈದರಾಬಾದ್. ಅದು ತೆಲುಗು ಮತ್ತು ಕನ್ನಡ ಆ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ. ಚೆನ್ನೈಯಲ್ಲಿ ನಾನು 2 ವರ್ಷ ಇದ್ದೆ ವೆನ್ ಐ ವಾಸ್ ಡೂಯಿಂಗ್ ತಮಿಳ್ ಫಿಲ್ಮ್ಸ್. ನಂಗೆ ಅದೇ ನನಗೆ ಟಾರ್ಚರ್ ಅನಿಸ್ಬಿಡ್ತು. ಏನೋ ಅಮ್ಮನಿಂದ ದೂರ ಇದ್ದೆ, ನಾನು ತುಂಬ ಡಿಪ್ರೆಸ್ಡ್ ಆಗಿದ್ದೆ. ನನಗೆ ಐ ವಾಂಟೆಡ್ ಟು ಬಿ ಸೇಫ್ ನಮ್ಮ ಅಮ್ಮನ ವಿಂಗ್ಸಲ್ಲಿ. ಸೊ ಐ ಚೋಸ್ ದ್ಯಾಟ್ ಆ್ಯಂಡ್ ನನಗೆ ಅದು ಖುಷಿ ಕೊಡ್ತು. ಸೊ ಟುಡೇ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಇಮ್ಯಾಜಿನ್ ನಾನು ಹೋಗಿದ್ರೆ, ನಾನು ಬೇರೆ ಕಡೆ ಹೋಗಿ ಇಟ್ಬಿಟ್ಟಿದ್ರೆ ನನಗೆ ಅಷ್ಟು ಟೈಮ್ ನಮ್ಮ ಅಮ್ಮನ ಜೊತೆ ಸಿಗ್ತಾನೆ ಇರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ನೀವೆಲ್ಲೋ ಒಂದು ಪ್ರೋಗ್ರಾಮಲ್ಲಿ ಅಥವಾ ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ಹೇಳಿದ ನೆನಪಿದೆ, ನೀವು ಮೊದಲು BPOS ಅಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು. ಅದೆಲ್ಲ ನಾನು ಸಣ್ಣ ಪುಟ್ಟದ್ದು ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ ಆ ಥರದ್ದು ಸಣ್ಣ ಪುಟ್ಟದ್ದು. ಒಂದು BPO ಮಾಡಿದ್ದೀನಿ, ಒಂದು ಟ್ರಾವೆಲ್ ಏಜೆನ್ಸಿಲಿ ಮಾಡಿದ್ದೀನಿ, ಒಂದು bangalorBus.com ಅಲ್ಲಿ ಮಾಡಿದ್ದೀನಿ. ಅದೆಲ್ಲ ಐ ಹ್ಯಾವ್ ಡನ್ ಸ್ಮಾಲ್ ಬಟ್ ನಾಟ್ ಫುಲ್ ಟೈಮ್. ಓಕೆ, ಅದು ಮೊದಲು ನಟಿ ಆಗೋಕ್ಕಿಂತ ಮುಂಚೆ ಮಾಡಿದ್ರು. ಶುಭ ಪುಂಜ್ ಅವ್ರು ನಟಿ ಆಗಿಲ್ಲ ಅಂತಂದ್ರೆ ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದೆ. ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಿಜ ಹೇಳಿ ಮೇಡಮ್, ರಿಯಲಿ ಸೀರಿಯಸ್ಲಿ? ಯಾ. ಅಲ್ಲ, ನೀವು ಅವ್ರ ಜೊತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲದೆ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಆ ಥರದ್ದೆಲ್ಲ ಕೆಲಸಮ್ಮ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಫೀಸರ್ ಎಲ್ಲ ಆಗೋಕ್ಕಾಗ್ತಾ ಇರಲಿಲ್ಲ. ಈ ಏನು ಹೇಳ್ತಾರೆ, ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಕ್ಯೂಟ್ ಜಾಬ್ಸ್ ಕೂಡ ಇದೆ. ನಂಗೆ ಒಂದ್ಸರ್ತಿ ನಾನು ಹೋದಾಗ ನಂಗೆ ಅವ್ರು ಹೇಳಿದ್ರು, ಮ್ಯಾಮ್ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನಾವೊಂದು ಇದು ಮಾಡ್ತೀವಿ, ಯಾಕಂದರೆ ಈ ಹುಲಿಗಳು ಬಂದಿದೆಯಾ ಅಂತ ಹೆಜ್ಜೆ ಹುಡ್ಕೊಂಡು ಹೋಗ್ಬೇಕು, ಆ ಥರದ್ದು ಏನಾದ್ರು. ಸೊ ಹಾಗೆ ಐ ವುಡ್ ಹ್ಯಾವ್ ಲವ್ ಟು ಡೂ ದ್ಯಾಟ್, ಯುನೋ. ಬಟ್ ಯಾ, ಐ ವುಡ್ ಹ್ಯಾವ್ ಲವ್ ಟು ಡೂ ಸಮಥಿಂಗ್ ಇನ್ ದ ಆ ಥರ ಎನಿಥಿಂಗ್ ಟು ಡೂ ವಿತ್ ಆನಿಮಲ್ಸ್. ಐ ಥಿಂಕ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಅಲ್ಲಿ ಕೂಡ ನನಗೆ ವೈಲ್ಡ್ ಆನಿಮಲ್ಸ್ ಮೇಲೆ ತುಂಬ ಫ್ಯಾಸಿನೇಷನ್ ಇದೆ. ಸೊ ನಾನು ತುಂಬ ಇಷ್ಟ. ನಾನು ಅದಕ್ಕೆ ಆವಾಗಲೂ ಅನ್ಕೋತಾ ಇದ್ದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 100% ನಾನು ತುಂಬ ಖುಷಿ ಪಡ್ತಿದ್ದೇನೋ ಅಂತ. ಯಾವತ್ತಾದ್ರೂ ನಾನೇ ಹೆಜ್ಜೆ ಹುಡ್ಕಕ್ಕೆ ನಾನೇ ಫಸ್ಟ್ ಹೋಗ್ತಾ ಇದ್ದೆ. ನೈಟ್ ಟೈಮ್ ಆದ್ರೆ ಟಾರ್ಚ್ ತಗೊಂಡು ಹೋಗಿ ಹೆಜ್ಜೆ ಹುಡುಕಿ ಅನ್ಸುತ್ತೆ. ಅದು ಆನೆಗಳದ್ದು ಜೊತೆ ಐ ಥಿಂಕ್ ದ್ಯಾಟ್ ಅಂಡ್ ಆಲ್ ನಾನು ತುಂಬ ಇಷ್ಟಪಡ್ತಿದ್ದೆ ಅನ್ಸುತ್ತೆ. ಓಕೆ, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ಕೆಲಸಕ್ಕೆ ಹೋಗಿಲ್ಲ ಬಿಕಾಸ್ ನಟಿಯಾಗಿ ತುಂಬ ಬ್ಯುಸಿ ಆಗಿರ್ತಾರೆ. ಆಗಾಗ ಟ್ರಿಪ್ ಹೋಗ್ತಿರ್ತೀರ. ಅಂತ ಟೈಮಲ್ಲಿ ಫೋಟೋಶೂಟ್ ಆಗಿರ್ಬೋದು, ಅನಿಮಲ್ಸ್ದು ವಿಡಿಯೋಗ್ರಫಿ ಆಗಿರ್ಬೋದು, ಈ ಥರ ಮಾಡ್ತಿರ್ತೀವಿ. ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಎಷ್ಟೊಂದು ಫೋಟೋಸ್ ಡಿಲೀಟ್ ಆಗಿದೆ ನನ್ನ ಫೋನ್ ಚೇಂಜ್ ಆಗಿ. ನಾನು ಒಂದ್ಸರ್ತಿ ಮಸನಗುಡಿಗೆ ಹೋದಾಗ ಐ ಹ್ಯಾವ್ ಟೇಕನ್ ಸಮ್ ಬ್ಯೂಟಿಫುಲ್ ಫೋಟೋಗ್ರಾಫ್ಸ್ ಆಫ್ ಎಲಿಫೆಂಟ್ಸ್, ಲಂಗೂರ್ ಮಂಕೀಸ್, ಡಿಯರ್ಸ್. ತುಂಬ ಚೆನ್ನಾಗಿರೋ ಫೋಟೋಗ್ರಾಫ್ಸ್ ತೆಗೆದಿದ್ದೀನಿ. ಮತ್ತು ಆ ದೊಡ್ಡ ಕಾಡೆಮ್ಮೆದು ಎಲ್ಲ ತೆಗ್ದಿದ್ದೀನಿ ನಾನು. ನನಗೆ ತುಂಬ ಇಷ್ಟ ಫೋಟೋಗ್ರಫಿ, ಎಸ್ಪೆಷಲಿ ಆ್ಯನಿಮಲ್ಸ್ದು. ನನ್ನ ಮನೆ ನಾಯಿಗಳ್ದೆಲ್ಲ ತೆಗಿಯಲ್ಲ ಬಿಕಾಸ್ ನಾನೊಂದು ಬಿಲೀವ್ ಮಾಡ್ತೀನಿ. ನೀವು ನೋಡಿದ್ರೆ ನನ್ನ ನಾಯಿಗಳ್ದು ಪೋಸ್ಟ್ ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ, ಕಂಡುಬಿಡುತ್ತೆ ಅಂತ. ಸೊ ನನ್ನ ದೃಷ್ಟಿ ಆಗುತ್ತೆ ಅಂತ ಯಾರ್ದು ಪೋಸ್ಟ್ ಮಾಡಲ್ಲ. ಬಟ್ ನಂಗೆ ಫೋಟೋಸ್ ತೆಗಿಯೋದು ತುಂಬ ಇಷ್ಟ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.